ಸಿಎಂ ಪತ್ನಿಯವರಿಗಷ್ಟೇ ಅಲ್ಲ, ಸಚಿವ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೆಯಿತು. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆಯ ವೇಳೆ ಇನ್ನೊಂದು ತನಿಖೆ ಬರಲ್ಲ, ಏಕಕಾಲಕ್ಕೆ 2 ತನಿಖೆ ಮಾಡೋದಕ್ಕೆ ಬರಲ್ಲ. ಈ ಬಗ್ಗೆ ಸಾಕಷ್ಟು ಜಡ್ಜ್ಮೆಂಟ್ಗಳಿವೆ ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾದ. ಬೆಂಗಳೂರಿನಲ್ಲಿ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಅವರ ಆರೋಪ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 institutions can't do at the same time. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ತಿಳಿದ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲೂ ಐ ಆಮ್ ಟೆಲಿಂಗ್ ಯು, ಎನಿ 2 institutions can't do it on a same issue. There are various judgment. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ದಿಸ್ ಆಲ್ ಪೊಲಿಟಿಕಲ್ ವಿಚ್ ಅಂಡ್ ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 institutions can't do at the same time. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ತಿಳಿದ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲೂ ಐ ಆಮ್ ಟೆಲಿಂಗ್ ಯು, ಎನಿ 2 institutions can't do it on a same issue. There are various judgment. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು